गुरु पहला फैट द्वारा यूएन जनरेट करना, दूसरा फैट द्वारा यूएन एक्टिवेट करना, तीसरा फैट द्वारा यूएन ऑथेंटिकेट करना। अगर आपने यूएन स्वागत आप सभी का ಸ್ಕೀಮಲ್ಲಿ ಯೋಜನೆಯಲ್ಲಿ ಎಂಪ್ಲಾಯರು ಇಬ್ಬರು ಎರಡು ಕ್ಯಾಟಗರಿಯಲ್ಲಿ ಇರೋ ಅವರು ಈ ಎಂಪ್ಲಾಯ್ಮೆಂಟ್ ಫೀಲ್ಡ್ ಅಲ್ಲಿ ಬೆನಿಫಿಟ್ ತಗೊಳ್ಳೋಕೆ ಒಂದು ಅವಕಾಶ. ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಬರೋದು ಶಿವಮೊಗ್ಗ ಮತ್ತೆ ದಾವಣಗೆರೆ ಜಿಲ್ಲೆ, ಇದರಲ್ಲಿ 1027 ಎಂಪ್ಲಾಯೀಸ್ಗೆ ಬೆನಿಫಿಟ್ ಬಂದಿದೆ. ಮತ್ತೆ ಎಂಪ್ಲಾಯರ್ಗೆ ಅಂದ್ರೆ ಪಾರ್ಟ್ ಬಿ ಯಲ್ಲಿ 228 ಎಂಪ್ಲಾಯರ್ಗೆ ಕೂಡ ಆರ್ಥಿಕ ಬೆನಿಫಿಟ್ ಲಾಭವಾಗಿದೆ. ಇವತ್ತೊಂದು ಫಂಕ್ಷನ್ ನಡೀತಾ ಇದೆ, ಪ್ರಧಾನಮಂತ್ರಿಯದು ಇದರ ಡಿಸ್ಟ್ರಿಬ್ಯೂಷನ್ ಆಫ್ ದ ಇನ್ಸೆಂಟಿವ್ಸ್ ಅಂತ ಹೇಳ್ಬಿಟ್ಟು ಆಗಿರೋದು. ಅದು ಮಾಡಿಕೊಂಡು ಈ ಇಡೀ ದೇಶದಲ್ಲಿ 200 ಲೊಕೇಶನ್ಸ್ ಅಲ್ಲಿ ಇವತ್ತು ಅದೇ ಟೈಮಲ್ಲಿ ಕಾರ್ಯಕ್ರಮ ಯೋಜಿಸಿದೆ. ಸೊ ಈ ಕಾರ್ಯಕ್ರಮದಲ್ಲಿ ಈ ಯೋಜನೆಯ ಅಡಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜಗಾರ್ ಯೋಜನೆಯಲ್ಲಿ ಪಾರ್ಟ್ ಎ ಅಂಡ್ ಪಾರ್ಟ್ ಬಿ ಅಂತ ಇದೆ. ಪಾರ್ಟ್ ಎ ಯಲ್ಲಿ ಎಂಪ್ಲಾಯೀಸ್ಗಳಿಗೆ ಮೊದಲೇ ಬಾರಿಗೆ ಕೆಲಸಕ್ಕೆ ಜಾಯಿನ್ ಆಗಿರೋ ಉದ್ಯೋಗರಿಗೆ 2 ಕಂದಲ್ಲಿ ಒಂದು ತಿಂಗಳು ಸಂಬಳ, ಒಂದು 6 ಮಂತ್ಸ್ ಅಲ್ಲಿ, ಆಮೇಲೆ ಇನ್ನೊಂದು 6 ಮಂತ್ಸ್ ಆದ್ರೆ ನೆಕ್ಸ್ಟ್ 1 ಇಯರ್ ಕಂಪ್ಲೀಟ್ ಆಗೋದಲ್ಲಿ ನೆಕ್ಸ್ಟ್ 1 ಇಯರ್ ಕಂಪ್ಲೀಟ್ ಆಗೋ ಟೈಮಲ್ಲಿ ಅವರಿಗೆ ಅವರದ್ದು ಖಾತೆಗೆ ಜಮಾ ಆಗುತ್ತದೆ. ಆಫ್ಟರ್ ಇಂಡಿಪೆಂಡೆನ್ಸ್ ಇದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಇದು. ಬೋತ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ಇಬ್ಬರಿಗೂ ಕೂಡ ಇನಿಷಿಯೇಟಿವ್ ಕೊಡುವ ಮುಖಾಂತರ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಶಕ್ತಿ ತುಂಬುವಂಥ ಒಂದು ಕಾರ್ಯವನ್ನ ಸನ್ಮಾನಿಸಿದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಕಾರ್ಮಿಕರಿಗೆ ಸವಲತ್ತನ್ನು ಕೊಟ್ಟಿದ್ದು ಕೇಳಿದ್ವಿ, ಆದರೆ ಎಂಪ್ಲಾಯರ್ಗೂ ಕೂಡ ಕನ್ಸಿಡರ್ ಮಾಡಿದಂಥ ಆಫ್ಟರ್ ಇಂಡಿಪೆಂಡೆನ್ಸ್ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮದ ಯಾವ್ದಾದ್ರು ಇದ್ರೆ ಇದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೆ ನಾನು ಅಭಿಮಾನ ಪೂರ್ವಕವಾಗಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೋಸ್ಕರ ಮೊನ್ನೆ ಬಜೆಟ್ನಲ್ಲಿ 96 lakh ಸಮಥಿಂಗ್ ಕ್ರೋರ್ಸ್ 96,000 ಕೋಟಿ ಹಣವನ್ನು ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಜಿಯವರು ಅನೌನ್ಸ್ಮೆಂಟ್ ಮಾಡಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಅಲ್ಲಿ 1 ಲಕ್ಷ ಕೋಟಿ ಹಣವನ್ನು ಇದಕ್ಕೋಸ್ಕರ ಹಣವನ್ನು ಮುಡುಪಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಸರ್ಕಾರ ಆಫ್ಟರ್ ಇಂಡಿಪೆಂಡೆನ್ಸ್ ಅತ್ಯಂತ ಸುದೀರ್ಘವಾಗಿ ದೇಶವನ್ನು ಆಳಿದಂಥ ದೇಶದ ಹೆಮ್ಮೆಯ ಚುನಾಯಿತ ಪ್ರಧಾನಮಂತ್ರಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಕಾರ್ಮಿಕರಿಗೆ ಶ್ರಮಿಕರಿಗೆ ಕೊಟ್ಟಂತ ಒಂದು ದೊಡ್ಡ ಒಂದು ಕೊಡುಗೆ ಅಂತ ಹೇಳಿ
ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಧಾನಮಂತ್ರಿ ವೀಕ್ಷಿತ್ ಭಾರತ್ ರೋಜ್ಗಾರ್ ಯೋಜನಾ ಪ್ರೋತ್ಸಾಹ ಧನವನ್ನು ಪಡೆಯುತ್ತಿರುವ ಒಬ್ಬ ಹೆಮ್ಮೆಯ ಫಲಾನುಭವಿಯಾಗಿ ಇಂದು ನಿಮ್ಮೆಲ್ಲರ ಮುಂದೆ ಮಾತನಾಡುತ್ತಿರುವ ಅಪಾರವಾದ ಸಂತೋಷ ಮತ್ತು ಹೆಮ್ಮೆಯಾಗುತ್ತಿದೆ. ಈ ಯೋಜನೆಯು ಕಂಪನಿಗಳು ಮತ್ತು ಹಲವು ಉದ್ಯೋಗಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವ ಒಂದು ಅತ್ಯುತ್ತಮ ಉಪಕ್ರಮವಾಗಿದೆ. ಇಂತಹ ಯೋಜನೆಗಳಿಗೆ ಈ ಆರ್ಥಿಕ ಪ್ರೋತ್ಸಾಹಗಳು ಮತ್ತು ವೈಯಕ್ತಿಕ ಜವಾಬ್ದಾರಿಗಳನ್ನು ಸರಾಗವಾಗಿ ನಿಭಾಯಿಸಲು ಪ್ರಮುಖ ಬೆಂಬಲವನ್ನು ನೀಡುತ್ತಿದೆ. ಅಷ್ಟೇ ಅಲ್ಲದೆ ಹೊಸ ವಿಷಯ ಕಲಿಯುವ ಮತ್ತು ಅವಕಾಶಗಳನ್ನು ನಿರಾಕರಿಸಿಕೊಳ್ಳುವ ಮತ್ತು ನಮ್ಮ ವಿಷಯ ವೃತ್ತಿ ಜೀವನ ರೂಪಿಸಿಕೊಳ್ಳಲು ಇದು ನಮ್ಮ ಉತ್ತಮ ಅವಕಾಶವನ್ನು ನೀಡುತ್ತಿದೆ. ಶ್ರುತಿ ಮೋಟಾರ್ಸ್ ಗ್ರೂಪ್ನ ಎಲ್ಲ ಫಲಾನುಭವಿಗಳ ಪರವಾಗಿ ನಾನು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮತ್ತು EPFOನ ಸಂಸ್ಥೆಗೆ ನನ್ನ ಪ್ರಾಮಾಣಿಕ ಮತ್ತು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದ. ಧನ್ಯವಾದಗಳು, ಎಸ್ಪೆಷಲಿ EPF ಆಫೀಸರ್ಸ್ ವತಿಯಿಂದ. ಆ್ಯಂಡ್ ಈ ಪ್ರೋಗ್ರಾಮ್ ಆ್ಯಂಡ್ ಈ ಒಂದು ಸ್ಕೀಮ್ ಎಂಪ್ಲಾಯಿ ಆ್ಯಂಡ್ ಆಲ್ಸೋ ಎಂಪ್ಲಾಯರಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನವಡೇಸ್ ಎಂಪ್ಲಾಯ್ಮೆಂಟ್ ಫ್ರೆಷರ್ಸಿಗೆ ಸ್ಯಾಲ್ರಿ ಫಿಕ್ಸ್ ಮಾಡೋದಾಗಲಿ ಆರ್ಎಲ್ಸ್ ಅವರಿಗೊಂದು ಟ್ರೈನಿಂಗ್ ಕೊಡೋದಾಗಲಿ ಎಂಪ್ಲಾಯರ್ ಆಗಿ ಒಂದು ಯೋಚನೆ ಮಾಡ್ತಾರೆ. ದ ನ್ಯೂ ಜಾಯ್ನರ್ಸ್ ಅವರ ಫ್ರೆಷರ್ಸಿಗೆ ಟ್ರೈನಿಂಗ್ ಎಕ್ಸ್ಪೆಂಡಿಚರೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆ ಒಂದು ವತಿಯಿಂದ ಥಿಂಕ್ ಮಾಡಿದಾಗ ಈ ಒಂದು ಯೋಜನೆ ಎಂಪ್ಲಾಯೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಗಿವಿಂಗ್ ದ ಇನ್ಸೆಂಟಿವೈಸ್ monetary funds to employees. This is incentivizing employee and also an employer, and I thank this Government of India and special thanks to Narendra Modi ji and ನಮ್ಮ MP ಸರ್ ಈ ಒಂದು ಯೋಜನೆಗೆ ಅದನ್ನು ಮುಂದೆ ತಗೊಂಡು ಹೋಗ್ತಾ ಇರುವಂಥದ್ದು. ಆ್ಯಂಡ್ ಫ್ರಮ್ ಮಹಂತ್ ಮೋಟರ್ಸ್ ಮಹೀಂದ್ರ ಗ್ರೂಪ್ಸ್ ಕಡೆಯಿಂದ ವಿ ಫಾಲೋ ದಿಸ್ ಸ್ಟಲ್ಟರಿ ನಾರ್ಮ್ಸ್, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಹೊಸಬರಿಗೆ ಫ್ರೆಷರ್ಸಿಗೆ ಅವಕಾಶಗಳನ್ನ ಕೊಡ್ತೀವಿ. ಈ ಸ್ಕೀಮ್ ಹೀಗೆ ಮುಂದುವರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ.